ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಮೇಲೆ ದರ್ಪ, ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಪುತ್ರ ಬಸವೇಶ್ವರ್ ವಿರುದ್ಧ ಆರೋಪ. ಅಧಿಕಾರಿಗೆ ಬೈತಾ ಇರೋ ವಿಡಿಯೋ ವೈರಲ್. ದರ್ಪದ ಮಾತುಗಳನ್ನಾಡಿದವರಿಗೆ ಶಿಕ್ಷೆಯಾಗಲೇಬೇಕು. ಶಾಸಕರ ಮಗನೇ ಆಗ್ಲಿ ಯಾರೂ ಹಾಗೆ ಮಾತನಾಡಬಾರ್ದು. ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ್ದ ಶಾಸಕ ಸಂಗಮೇಶ್ ಪುತ್ರನ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ. ಇದೊಂದೇ ಅಲ್ಲ, ಕರ್ನಾಟಕದ ಅನೇಕ ಕಡೆಗಳಲ್ಲಿ ಈ ರೀತಿ ಘಟನೆಗಳು ನಡೀತಾ ಇವೆ. ಆ ಅಧಿಕಾರಿ ಧೈರ್ಯವಾಗಿ ರೆಕಾರ್ಡ್ ಮಾಡಿ ಹೇಳಿದ್ದಾರೆ. ಬೇರೆಯವರಾಗಿದ್ರೆ ಟ್ರಾನ್ಸ್ಫರ್ ಭಯಕ್ಕೆ ಸುಮ್ಮನೆ ಇರ್ತಾ ಇತ್ತು. ಶಾಸಕ ಬಿಕೆ ಸಂಗಮೇಶ್ ಪುತ್ರನ ದರ್ಪಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ಮೈಸೂರಿನ ಉದಯಗಿರಿಯಲ್ಲಿ ನಿನ್ನೆ ತಡರಾತ್ರಿ ಗಲಭೆ. ಸೋಷಿಯಲ್ ಮೀಡಿಯಾ ಪೋಸ್ಟ್ ವಿಚಾರಕ್ಕೆ ತಾರಕಕ್ಕೇರಿದ ಗಲಾಟೆ. ಸುಮಾರು 14 ಜನರಿಗೆ ಗಾಯ. ಸುಮೋಟೋ ಕೇಸ್ ದಾಖಲಿಸಿಕೊಂಡ ಪೊಲೀಸರು. ಕಾಂಗ್ರೆಸ್ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಸರ್ಕಾರ ಕೋಮಾ ಸ್ಟೇಜ್ನಲ್ಲಿದೆ, ಸತ್ತು ಹೋಗಿದೆ ಅನ್ಸತ್ತೆ. ಮೈಸೂರಿನ ಉದಯಗಿರಿ ಗಲಾಟೆ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ. ದಾಖಲೆಯ ಬಜೆಟ್ ಮಂಡಿಸೋಕೆ ಸಿದ್ಧತೆಯಲ್ಲಿರುವ ಸಿಎಂಗೆ ಟೆನ್ಷನ್. ಸಿದ್ದರಾಮಯ್ಯಗೆ ಕಾಡ್ತಾ ಇದೆ ಮಂಡಿ ನೋವಿನ ಚಿಂತೆ. ಬಜೆಟ್ ಮಂಡನೆ ಸಮಯಕ್ಕೆಲ್ಲ ಪೂರ್ತಿ ಗುಣಮುಖರಾಗೋ ಭರವಸೆಯಲ್ಲಿ ಸಿಎಂ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಯತ್ನಾಳ್ಗೆ ಮತ್ತೊಮ್ಮೆ ನೋಟಿಸ್. ಕೇಂದ್ರ ಶಿಸ್ತು ಸಮಿತಿ ಕ್ರಮದಿಂದ ರೆಬಲ್ ನಾಯಕರಿಗೆ ಟೆನ್ಷನ್. ಭಿನ್ನಮತ ಸಹಿಸಲ್ಲ ಅಂತ ತಟಸ್ಥ ಬಣದ ನಾಯಕರಿಗೂ ಸಂದೇಶ ರವಾನಿಸಿದ ಹೈಕಮಾಂಡ್. ಒಬ್ಬೊಬ್ಬರಾಗಿಯೇ ದೆಹಲಿ ಬಾಗಿಲು ತಟ್ತಾ ಇರೋ ದಲಿತ ನಾಯಕರು. ಖರ್ಗೆ ಪರಂ ಭೇಟಿ ಬೆನ್ನಲ್ಲೇ ಹೈಕಮಾಂಡ್ನತ್ತ ನಾಯಕರ ದಂಡಯಾತ್ರೆ. ಇವತ್ತು ಕೆಸಿ ವೇಣುಗೋಪಾಲ್ ಭೇಟಿಯಾಗಲಿರೋ ಸತೀಶ್ ಜಾರಕಿಹೊಳಿ. ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದ ಡಿಸಿಎಂ ಡಿಕೆಶಿ. ಕೆಪಿಸಿಸಿ ಅಧ್ಯಕ್ಷರ ಪುಣ್ಯ ಸ್ನಾನದ ಬಗ್ಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಫ್ಟ್ ಹಿಂದುತ್ವದ ಮೊರೆ ಹೋದ್ರ ಅನ್ನೋ ಚರ್ಚೆ. ಧಾರ್ಮಿಕ ವಿಚಾರ ಆಚರಣೆಗಳಲ್ಲಿ ರಾಜಕೀಯ ಬೇಡ ಅಂತ ಸಂದೇಶ ರವಾನಿಸಿದ ಡಿಕೆ ಶಿವಕುಮಾರ್. 2 ತಿಂಗಳಿನಿಂದ ಬಂದಾಗಿದ್ದ ಮಂಡ್ಯದ ಮಿಮ್ಸ್ ಐಸಿಯು ಒಂದೇ ದಿನದಲ್ಲಿ ಓಪನ್. ಖಾಸಗಿ ಆಸ್ಪತ್ರೆಗಳ ಲಾಬಿ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಮಾಡ್ತಾ ಇದ್ದಂತೆ ಎಚ್ಚೆತ್ತ ಅಧಿಕಾರಿಗಳು. ಮಿಮ್ಸ್ ಐಸಿಯುನಲ್ಲೇ ರೋಗಿಗಳಿಗೀಗ ಚಿಕಿತ್ಸೆ. ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಐಶ್ವರ್ಯ ಫೋನ್ನಲ್ಲಿ ಪತ್ತೆಯಾಯಿತು ಗೋವಾ ಸ್ಟೋರಿ. ಸಿಕ್ಕವರಿಗೆ ವಂಚಿಸಿ ಪೊಲೀಸ್ ಅಧಿಕಾರಿಯ ಜೊತೆ ಟ್ರೇಪ್. ಪ್ರಗತಿಯ ಮರುಕಲ್ಪನೆ, ನಾವೀನ್ಯತೆ, ಕೈಗಾರಿಕಾ ಕ್ರಾಂತಿ. 3 ದಿನಗಳ ಇನ್ವೆಸ್ಟ್ ಕರ್ನಾಟಕಕ್ಕೆ ಸಂಜೆ ಅದ್ದೂರಿ ಚಾಲನೆ. 19 ದೇಶಗಳ 70ಕ್ಕೂ ಹೆಚ್ಚು ಗಣ್ಯರು ಆಗಮಿಸುವ ಸಾಧ್ಯತೆ. ಸಂಗೊಳ್ಳಿ ರಾಯಣ್ಣ ಸೊಸೈಟಿಯ 350 ಕೋಟಿ ಠೇವಣಿ ವಂಚನೆ. ಹಣ ಸಿಗದೆ ಕಂಗಾಲಾಗಿದ್ದ ಠೇವಣಿದಾರರಿಗೆ ಶಾಕ್ ಮೇಲೆ ಶಾಕ್. ನಿಮ್ಮ ಅರ್ಜಿ ತಿರಸ್ಕೃತವಾಗಿದೆ ಅಂತ ಬಂದ ಪತ್ರ. ಬೆಳಗಾವಿ ಡಿಸಿ ಮೊರೆ ಹೋದ ಠೇವಣಿದಾರರು. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಮ್ಯಾಜಿಕ್ಗೆ ಇವತ್ತು 2ನೇ ದಿನ. ಮಧ್ಯಾಹ್ನದಿಂದ ಶುರುವಾದ ವೈಮಾನಿಕ ಕಸರತ್ತುಗಳ ಪ್ರದರ್ಶನ. ಆಹ್ವಾನಿತರು, ಎಡಿವಿಎ ಪಾಸ್ ಇರುವವರಿಗೆ ಅವಕಾಶ. ವಾಟ್ಸ್ಆಪ್ನಲ್ಲಿ ಮದುವೆಯಾದ ಪ್ರಾಪ್ತ ಜೋಡಿ ಕಬೂಲ್ ಹೇ ಅಂತ 3 ಬಾರಿ ಮೆಸೇಜ್ ಮಾಡಿ ವಿವಾಹ. ಬಿಹಾರದ ಮುಜಾಫರ್ಪುರ ಜಿಲ್ಲೆಯಲ್ಲಿ ವಿಚಿತ್ರ ಮದುವೆ. ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋದ ಜೋಡಿ. ಫ್ರಾನ್ಸ್ನಲ್ಲಿ ನಡೆಯಲಿರುವ ಎಐ ಕ್ರಿಯಾ ಶೃಂಗಸಭೆ. ಭಾರತೀಯ ವಲಸಿಗರಿಂದ ಪ್ರಧಾನಿ ಮೋದಿಗೆ ಅದ್ದೂರಿ ಸ್ವಾಗತ. ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿ ಹುತಾತ್ಮ ಭಾರತೀಯ ಸೈನಿಕರಿಗೆ ಗೌರವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.